ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಬಾಳಬೆಳಕು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ವಯಸ್ಸು ಎಲ್ಲಿದೆ ಅಂತ ಹುಡುಕಿದ್ರೆ ನಮ್ಮ ಮನಸ್ಸಿನಲ್ಲಿದೆ ಅಂತ ಹೇಳ್ತಾರೆ ಕೆಲವರು. ವಯಸ್ಸಿಗೂ ಮನಸ್ಸಿಗೂ ಸಂಬಂಧ ಇದೆ ಅಂತ ಯಾಕೆ ಹೇಳೋದು ಹೇಳಿ? ನಾವು ವಯಸ್ಸಾಯಿತು ಅಂದ್ಕೊಂಡ ಹಾಗೆ ದೇಹಕ್ಕೆ ವಯಸ್ಸಾಗ್ತಾ ಹೋಗುತ್ತೆ ಅಂತ ಮನಸ್ಸು ಹೇಳ್ತಾ ಹೋಗುತ್ತೆ. ಅದಕ್ಕೆ ತಕ್ಕಂಗೆ ಬಾಡಿನೂ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ಅದರ ಬದಲು ವಯಸ್ಸಿಗೆ ಮನಸ್ಸಿಗೆ ಸಂಬಂಧ ಇದೆ ಅಂತ ಹೇಳಿದಾಗ ಮನಸ್ಸನ್ನ ಪ್ರಫುಲ್ಲವಾಗಿಟ್ಕೊಂಡ್ರೆ ಆಗ ವಯಸ್ಸು ಕಾಣೋದೇ ಇಲ್ಲ ಅನ್ಸತ್ತಲ್ಲ. ಇದನ್ನ ಬರೀ ನಾವು ಹೇಳಿದ್ರೆ ಸಾಕಾಗಲ್ಲ. ಈ ವಯಸ್ಸು ಮನಸ್ಸಿನ ಸಂಬಂಧವನ್ನ ಕಾಪಾಡಿಕೊಂಡು ಹೇಗೆ ದೇಹದ ಆರೋಗ್ಯವನ್ನ ಹಿರಿಯರು ಕಾಪಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರೋದು ಆಯುರ್ವೇದ ತಜ್ಞರಾದಂಥ ಡಾಕ್ಟರ್ ಅಪರ್ಣಾ ಅವರು. ಮೇಡಮ್ ನಮಸ್ಕಾರ. ನಮಸ್ಕಾರ. ಹಿರಿಯರ ಆರೋಗ್ಯ ಸಮತೋಲನಕ್ಕೆ ಆಯುರ್ವೇದ, ಈ ಬಗ್ಗೆ ಇವತ್ತು ಮಾತಾಡೋಣ ಅಂತ. ಮೊದಲನೇದಾಗಿ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಆಯುರ್ವೇದದ ಪ್ರಕಾರ ಹಿರಿಯರು ಅಂದ್ರೆ ಯಾರು? ಆಯುರ್ವೇದದಲ್ಲಿ ವಯಸ್ಸನ್ನ 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಬಾಲ್ಯಾವಸ್ಥೆ, ಮಧ್ಯಮ ಅಥವಾ ಯೌವನಾವಸ್ಥೆ ಮತ್ತು ವೃದ್ಧಾವಸ್ಥೆ. ಈ ಹಿರಿಯರು ಈ ವೃದ್ಧಾವಸ್ಥೆಯಲ್ಲಿ ಬರ್ತಾರೆ. 60 ವಯಸ್ಸಿಗೆ ಮೇಲ್ಪಟ್ಟವರು, 60ರಿಂದ 70, 80 ಆ ವಯಸ್ಸವರು ವೃದ್ಧರು. ಬಾಲ್ಯ ಕಫ ಪ್ರಧಾನವಾಗಿರುತ್ತೆ, ಯೌವನ ಪಿತ್ತ ಪ್ರಧಾನವಾಗಿರುತ್ತೆ, ವಾತದೋಷ ಅಂದ್ರೆ ಪ್ರಧಾನವಾಗಿರೋದು ವೃದ್ಧಾವಸ್ಥೆಯಲ್ಲಿ. ಈಗ ನೀವು ವಾತದೋಷ ಅಂದ್ರೆ ಅಂತ ಹೇಳಿದ್ರಿ, ಕಫ ಅಂತ ಹೇಳಿದ್ರಿ, ಇದ್ರ ಗುಣಗಳು ಏನಿರುತ್ತೆ ಅಂತ? ಈ ಕಫಾವಸ್ಥೆ ಅಂದ್ರೆ ಗುಣಗಳೇನಿರುತ್ತೆ? ಕಫಾವಸ್ಥೆಯಲ್ಲಿ ಮೇನ್ ಆಗಿ ಗ್ರೋತ್ ಆಗುತ್ತೆ, ಅಲ್ಲಿ ನರಿಶ್ಮೆಂಟ್ ಜಾಸ್ತಿ ಇರುತ್ತೆ. ಪಿತ್ತಾವಸ್ಥೆಯಲ್ಲಿ ಎಲ್ಲ ಮೇಂಟೆನೆನ್ಸ್ ಆಗುತ್ತೆ. ವಾತಾವಸ್ಥೆಯಲ್ಲಿ ಎಲ್ಲ ಕ್ಷೀಣಿಸುತ್ತೆ, ಡಿಜನರೇಷನ್ ಆಗುತ್ತೆ. ಅದು ವಯೋಸಹಜವಾಗಿ ಆಗುವಂಥದ್ದು. ಈಗ ಜರ ಮುಪ್ಪು ಅನ್ನೋದು ಅನಿವಾರ್ಯ. ಕಾಲಜ ಜರ ಅಂತ ಹೇಳ್ತೀವಿ, ಅಂದ್ರೆ ಕ್ರಾನಾಲಜಿಕಲ್ ಏಜಿಂಗ್ ಅಥವಾ ಬಯಾಲಜಿಕಲ್ ಏಜಿಂಗ್, ಅದು ಎಲ್ಲರಿಗೂ ಸಹಜವಾಗಿ ಆಗುವಂಥದ್ದು. ಸೊ ಈ ವೃದ್ಧರಲ್ಲಿ ಏನಾಗುತ್ತೆ, ವಾತ ಪ್ರಧಾನವಾಗಿರುತ್ತೆ. ವಾತ ಪ್ರಧಾನ ಸಂಬಂಧ ಅಂದ್ರೆ ಆರೋಗ್ಯ ಸಮಸ್ಯೆಗಳೇ ಹೆಚ್ಚಾಗಿ ಕಾಡುತ್ತೆ. ಈಗ ಉದಾಹರಣೆ ಮಲಬದ್ಧತೆ ಇರ್ಬೋದು, ನಿದ್ರಾಹೀನತೆ ಇರ್ಬೋದು, ಜಾಯಿಂಟ್ ರಿಲೇಟೆಡ್ ಆರ್ಥ್ರೈಟಿಸ್ ಅಂದ್ರೆ ಸಂಧಿವಾತ, ಆಮೇಲೆ ನರಗಳ ದೌರ್ಬಲ್ಯತೆ, ಕಂಪವಾತ ಅಂತ ಸಮಸ್ಯೆಗಳು, ಇದೆಲ್ಲ ವಾತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳೇ. ಇದೇ ಅವರಿಗೆ ಹೆಚ್ಚಾಗಿ ಕಾಡುವಂಥದ್ದು. ಎಷ್ಟೋ ಜನ ಹಿರಿಯರು ವಾಕಿಂಗ್ ಹೋಗಿ ಅಂತ ಹೇಳಿದಾಗ ವಾಕಿಂಗ್ ಹೋಗಕ್ಕಾಗಲ್ಲ, ಕಾಲು ನೋವುತ್ತೆ ಅಂತ ಹೇಳ್ತಾರೆ. ಹೌದು, ಇದೆಲ್ಲ ಡಿಜನರೇಷನ್. ಅಲ್ಲಿ ಮಸಲ್ ಡಿಜನರೇಷನ್ ಆಗಿರುತ್ತೆ, ಬೋನ್ ಡಿಜನರೇಷನ್ ಆಗಿರುತ್ತೆ, ನರ್ವ್ ಡಿಜನರೇಷನ್ ಆಗಿರುತ್ತೆ. ಹಾಗಾಗಿ ಅವ್ರಿಗೆ ಫ್ಲೆಕ್ಸಿಬಿಲಿಟಿ ಕಮ್ಮಿ ಆಗಿರುತ್ತೆ, ಲೋಕೋಮೋಟರ್ ಆ್ಯಕ್ಷನ್ಸ್ ಏನಿರುತ್ತೆ, ಮೂವ್ಮೆಂಟ್ ಏನಿರುತ್ತೆ ಅದು ಕಮ್ಮಿ ಆಗಿಬಿಟ್ಟಿರುತ್ತೆ. ಹೆಚ್ಚಾಗಿ ಕಾಡುವಂಥದ್ದು ಸಂಧಿವಾತ ನೀ ಜಾಯಿಂಟಲ್ಲೇ ಬರೋದು. ಸೊಂಟ ಭಾಗದಲ್ಲಿ ನೋವು ಇರ್ಬೋದು ಅಥವಾ ಕಾಲು ಜೋಮು, ಇದೆಲ್ಲ ಅವರಿಗೆ ಸಾಮಾನ್ಯವಾಗಿ ಕಾಡುವಂಥ ಸಮಸ್ಯೆಗಳು. ಎಲ್ಲ ವಾತ ಪ್ರಧಾನದ್ದೇ. ಹಾಗಾಗಿ ನಮ್ಮ ಔಷಧ ಅಥವಾ ಆಹಾರ ವಿಹಾರ ಎಲ್ಲವೂ ವಾತವನ್ನು ಸಮತೋಲನದಲ್ಲಿ ಇಟ್ಕೊಳ್ಳೋ ಥರನೇ ಇರಬೇಕು. ಆಹಾರ ಪದ್ಧತಿಗಳಲ್ಲಿ ವಾತ ಜಾಸ್ತಿ ಆಗೋವಂಥ ಆಹಾರಗಳು ಅಂದರೆ ತುಂಬ ಉಪ್ಪು, ಹುಳಿ, ಖಾರ ಅಂಥವನ್ನು ಅವಾಯ್ಡ್ ಮಾಡಬೇಕು. ತುಂಬ ಬೇಳೆ ಕಾಳುಗಳನ್ನು ಅವಾಯ್ಡ್ ಮಾಡಬೇಕು. ಯಥೇಚ್ಛವಾಗಿ ತರಕಾರಿಗಳನ್ನು ಜಾಸ್ತಿ ಸೇವಿಸಬೇಕು. ಹಸಿ ತರಕಾರಿ ಆಗಲ್ಲ, ಬೇಯಿಸಿದ ಆಹಾರ ಅಥವಾ ಸೂಪ್ ಫಾರ್ಮ್ನಲ್ಲಿ ಏನಾದರೂ ತೊಗೊಳ್ಬೋದು. ಅದರಲ್ಲೂ ತರಕಾರಿಗಳಲ್ಲಿ ಆಲೂಗಡ್ಡೆ, ಬದನೆಕಾಯಿ ಇದೆಲ್ಲ ಸ್ವಲ್ಪ ವಾತವನ್ನು ವೃದ್ಧಿ ಮಾಡುತ್ತೆ. ಸೊ ಅಂಥ ಆಹಾರ ಜಾಸ್ತಿ ಸೇವನೆ ಬೇಡ. ಹಾಗೆ ತಿಂದಿದ್ದಾರೆ ಅಂದಮೇಲೂ ಅದಕ್ಕೆ ಸ್ವಲ್ಪ ಅದೇ ದಿನ ಸ್ವಲ್ಪ ಬಿಸಿ ನೀರನ್ನು ಕುಡಿಯೋದು ಇರ್ಬೋದು ಅಥವಾ ಓಂ ಕಾಳಿನ ಕಷಾಯ ಕುಡಿಯೋದಿರ್ಬೋದು. ಇದೆಲ್ಲ ಅವರಿಗೆ ವಾತವನ್ನು ಮತ್ತೆ ವೃದ್ಧಿ ಮಾಡಲ್ಲ, ಸಮತೋಲನದಲ್ಲಿ ಇಡತ್ತೆ. ಸಿಂಪಲ್ ಟಿಪ್ಸ್ ಇವೆಲ್ಲ. ಹೌದು. ಈಗ ಕೆಲವೊಂದು ತರಕಾರಿಗಳನ್ನ ಅವಾಯ್ಡ್ ಮಾಡುವಂಥದ್ದು, ಮತ್ತೆ ಆ ರೀತಿ ತಿಂದಾಗ ಅದಕ್ಕೆ ಅದೇ ದಿನ ಪರಿಹಾರ ಮಾಡೋದು ಅಂತ ಹೇಳ್ತಾ ಆಗಲ್ಲ. ದಿನ ಬಿಸಿ ನೀರು ಅಥವಾ ಓಂ ಕಾಳಿನ ಕಷಾಯ ಏನಾದ್ರೂ ತಗೊಂಡು ಅವತ್ತಿನೇ ಅದರ ಪರಿಹಾರ ಮಾಡ್ಕೊಳ್ಬೇಕು. ವಾತ ವೃದ್ಧಿ ಆಗಬಾರ್ದು. ಅದು ಪ್ರಾಕೃತವಾಗಿ ವಾತ ವೃದ್ಧಿ ಸ್ಟೇಜು ಆ ಏಜಲ್ಲಿ 60+ ಅಲ್ಲಿ ತಾನಾಗೆ ಆಗ್ತಾ ಇರೋದು. ಈಗ ಮುಪ್ಪಲ್ಲೇನೆ ನಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದೇ ಮುಖ್ಯವಾಗಿ ಇರೋವಂಥದ್ದು. ಮುಖ್ಯವಾಗಿ ಹಿರಿಯರಿಗೆ ಏನಿರುತ್ತೆ ಅಂತಂದ್ರೆ ಯಾರ ಮೇಲೂ ಅವಲಂಬಿತರಾಗಬಾರ್ದು. ಆ ಡಿಪೆಂಡೆನ್ಸಿ ಬರಬಾರ್ದು ಅಂದರೆ ಅವ್ರ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬೇಕು. ಈಗ ಆಲ್ರೆಡಿ BP, ಶುಗರ್, ಕೊಲೆಸ್ಟ್ರಾಲ್ ಅಂಥ ಸಮಸ್ಯೆಗಳು ಅವ್ರಿಗೆ ಮುಂಚೆಯಿಂದನೇ ಶುರು ಆಗಿಬಿಟ್ಟಿರುತ್ತೆ. ಅದರ ಮೆಡಿಕೇಷನ್ಸು ತಗೊಳ್ಳೇಬೇಕು. ಆದರೆ ಆ ಮೆಡಿಕೇಷನ್ಸಲ್ಲೇ ಹೆಚ್ಚೆಚ್ಚು ಮೆಡಿಕೇಷನ್ಸ್ ಆಗದೆ ಇರೋ ಹಾಗೆ, ಇನ್ನೂ ಕಾಂಪ್ಲಿಕೇಟ್ ಆಗದೆ ಇರೋ ಹಾಗೆ ಇರೋದನ್ನು ಕಾಪಾಡ್ಕೊಳ್ಳೋದು ಅವ್ರಿಗೆ ಮುಖ್ಯ. ಈಗ ನೀವು ಹೇಳಿದ್ರಿ ಇದ್ದೇ ಇರುತ್ತೆ ಅಂತ, ಆದರೆ ಇದ್ದೇ ಇರುತ್ತೆ ಅನ್ನೋದ್ರಿಂದ ಎಕ್ಸೆಪ್ಷನ್ ಆಫ್ ದ ರೂಲ್ ಅನ್ನೋ ಹಂಗೆ ಬದುಕೋಕೆ ಸಾಧ್ಯ ಇದೆ ಅಲ್ವಾ? ಖಂಡಿತ ಸಾಧ್ಯ ಇದೆ. ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ, ಒಳ್ಳೆಯ ನಿದ್ದೆ
ಮಾನಸಿಕ ಸಮತೋಲನ ಇದೆಲ್ಲ ಕಾಪಾಡ್ಕೊಂಡು ಬಂದರೆ ಅವ್ರಿಗೆ ಎಂಥ ವಯಸ್ಸಿದ್ರೂ ಅವ್ರು ಆರೋಗ್ಯವಾಗಿ ಇರ್ಬೋದು. ಜಸ್ಟ್ ಬಿಕಾಸ್ ಏಜ್ ಆಗಿದೆ ಎಲ್ಲ ಪ್ರಾಬ್ಲಮ್ಸ್ ಬರಬೇಕು ಅಂತ ಏನಿಲ್ಲ. ಗ್ರೇಸ್ಫುಲ್ ಏಜಿಂಗ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಖಂಡಿತ ಮಾಡ್ಬೋದು, ಸಾಧ್ಯ ಮಾಡ್ಬೋದು. ಮತ್ತು ಮಾನಸಿಕವಾಗಿ ಕುಗ್ಗೋದಿರಬಹುದು ಇರುತ್ತೆ. ಈಗ ಕೆಲಸ ಮಾಡ್ತಿರ್ತಾರೆ, ಪ್ರತಿನಿತ್ಯ ಕಚೇರಿಗೆ ಹೋಗೋದಿರತ್ತೆ, ಇನ್ನು ನಿವೃತ್ತರಾದೆ, ಇನ್ಮೇಲೆ ಏನೂ ಇಲ್ಲ, ನಿರುಪಯೋಗಿ. ಈ ಹೆಂಗಸರಿಗಾದ್ರೆ ಕೆಲವೊಂದ್ ಸರಿ ನಾನು ಯೋಚನೆ ಮಾಡ್ತೀನಿ, ನಾನು ಹೆಂಗಸು ಅಂತಲ್ಲ, ಆದ್ರೆ ಹೆಂಗಸರಿಗೆ ಸಾಮಾನ್ಯವಾಗಿ ಈ ಮಾನಸಿಕ ದೌರ್ಬಲ್ಯ ಕಾಡೋದು ಕಡಿಮೆ ಅನ್ಸುತ್ತೆ. ಯಾಕಂದ್ರೆ ಆಕ್ಟಿವ್ ಆಗಿರ್ತಾರೆ, ಅದರ್ವೈಸ್ ಎಂಗೇಜ್ ಆಗ್ತಾರೆ, ಅಡುಗೆ ಮನೆಯಲ್ಲಿ ಆಕ್ಟಿವ್ ಆಗಿರ್ತಾರೆ, ಮೊಮ್ಮಕ್ಕಳ ಜೊತೆ ಆಕ್ಟಿವ್ ಆಗಿರ್ತಾರೆ, ಅಥವಾ ಬೇರೆ ಸಾಮಾಜಿಕ ಚಟುವಟಿಕೆಗಳೇ ಆಕ್ಟಿವ್ ಆಗಿರ್ತಾರೆ. ಸೊ ಅವ್ರಿಗೆ ಅಂಥದ್ದು ಬರಲ್ಲ, ಬಟ್ ಅವ್ರಿಗೂ ಬರುತ್ತೆ, ಅದನ್ನ ಮ್ಯಾನೇಜ್ ಮಾಡ್ತಾರೆ. ಈ ಸ್ವಾಭಿಮಾನ ಹೆಚ್ಚಿದ್ದವ್ರಿಗೆ ಹೇಳ್ಕೊಳಕ್ಕಾಗಲ್ಲ, ಅನುಭವಿಸಕ್ಕಾಗಲ್ಲ, ಖಿನ್ನತೆ ಇರುತ್ತೆ. ಅವರು ಸಮಾಜದಲ್ಲಿ ಈ ಥರ ಸೋಷಿಯಲ್ ಆಕ್ಟಿವಿಟೀಸ್ ಇಟ್ಕೊಂಡಿರೋರಿಗೆ ಆ ಖಿನ್ನತೆ ಕಡಿಮೆ ಆಗುತ್ತೆ. ಅವರ ಸಮಾನ ವಯಸ್ಕರ ಜೊತೆ ಒಡನಾಟ ಅಥವಾ ಅವ್ರದ್ದೇನಾದ್ರೂ ಹವ್ಯಾಸಗಳು ಅದನ್ನೆಲ್ಲ ಇಟ್ಕೊಂಡ್ರೆ ಅವ್ರಿಗೆ ಹೆಚ್ಚಾಗಿ ಏನು ಸಮಸ್ಯೆಗಳು ಬರೋದಿಲ್ಲ. ಈಗ ನೀವು ಹೇಳ್ತಾ ಇದ್ರಿ ನರ ದೌರ್ಬಲ್ಯ ಜೋಮ್ ಹಿಡಿಯೋ ಅಂತ, ಹೌದು, ಅದು ಡ್ಯೂ ಟು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಅಲ್ವಾ? ಸೊ ಹಾಗಿದ್ದಾಗ ಈ ಬ್ಲಡ್ ಸರ್ಕ್ಯುಲೇಷನ್ ಮೇಂಟೈನ್ ಮಾಡೋದಕ್ಕಿರಬಹುದು, ಅಥವಾ ಈಗ ನೀವು ಹೇಳಿದ ಹಾಗೆ ಕಾನ್ಸ್ಟಿಪೇಷನ್ ಮೇಂಟೈನ್ ಮಾಡೋದಕ್ಕಿರಬಹುದು, ಆಯುರ್ವೇದದಲ್ಲಿ ಸಲಹೆಗಳನ್ನ ಏನಂತ ಕೊಡ್ತಾರೆ? ಪ್ರತಿಯೊಂದು ಸಲಹೆನೂ ನಿಮಗೆ ಡಿಜನರೇಟಿವ್ ಚೇಂಜಸ್ ಮೇಲೆ ಅದನ್ನು ತಗೊಳ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಡೈಜೆಸ್ಟಿವ್ ಇಶ್ಯೂಸ್ ಅಂದರೆ ಇಲ್ಲಿ ಜಠರ ಅಗ್ನಿ ಮೇಲೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಅಗ್ನಿ ಮಂದ ಆದಾಗ ನಮಗೆ ಎಲ್ಲ ಸಮಸ್ಯೆಗಳು ಕಂಡುಬರುತ್ತೆ. ಸೊ ಅಗ್ನಿಯನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಮೊದಲನೇದಾಗಿ ತುಪ್ಪದ ಸೇವನೆ ಮಾಡಬೇಕು. ಈಗ ಒಂದು ನಂಬಿಕೆ, ತುಪ್ಪ ತಿಂದರೆ ಕೊಲೆಸ್ಟ್ರಾಲ್ ಆಗುತ್ತೆ, ಆ ಭಯದಿಂದನೇ ತುಪ್ಪ ತಿಂತಾ ಇರಲ್ಲ. ಆ ತುಪ್ಪ ತಿಂದೇ ಇರೋದ್ರಿಂದ ಹಸುವಾಗಲ್ಲ, ಕರೆಕ್ಟ್ ಟೈಮ್ಗೆ ಊಟ ಮಾಡೋಕ್ಕಾಗಲ್ಲ, ಊಟ ಮಾಡಿದ್ದು ಜೀರ್ಣ ಆಗಲ್ಲ, ಕೊನೆಗೆ ಅದು ಮಲಬದ್ಧತೆಗೆ ಟರ್ನ್ ಆಗುತ್ತೆ. ಅವ್ರದ್ದು ಕೊನೆ ಸಮಸ್ಯೆ ಇಷ್ಟೇ ಅರ್ಥ ಆಗೋದು, ಮಲಬದ್ಧತೆ, ಕಾನ್ಸ್ಟಿಪೇಷನ್, ನನಗೆ ಮೋಷನ್ನೇ ಆಗಲ್ಲ, 2-3 ದಿವಸ ಆಯಿತು ಆಗಲ್ಲ. ಆವಾಗ ಅವ್ರು ಏನು ಮಾಡ್ತಾರೆ, ಓವರ್ ದ ಕೌಂಟ್ ಮೆಡಿಕೇಶನ್ ಶುರು ಮಾಡ್ತಾರೆ. ಅವರಿಗೆ ಎಲ್ಲಿ ಅದನ್ನು ಬಗೆಹರಿಸ್ಕೊಬೇಕು, ರೂಟ್ ಕಾಸ್ ತಿಳ್ಕೊಬೇಕು. ಸೊ ತುಪ್ಪದ ಸೇವನೆಯಿಂದ ಏನಾಗುತ್ತೆ, ಆ ಸಮಸ್ಯೆ ಸ್ವಲ್ಪ ಪರಿಹಾರ ಆಗುತ್ತೆ. ಸೊ ತುಪ್ಪ ನಿಮಗೆ ಬಿಸಿ ಅನ್ನ ಜೊತೆ ಕಲಿಸ್ಕೊಂಡು ತಿನ್ನೋದಿರ್ಬೋದು, ಇಲ್ಲ ಹಿಂಗುವಷ್ಟಕ ಚೂರ್ಣ ಜೊತೆ. ಹಿಂಗುವಷ್ಟಕ ಚೂರ್ಣ ಸಿಗಲಿಲ್ಲ ಅಂದ್ರೂ ಮನೆಯಲ್ಲೇ ಇಂಗು, ಓಂಕಾಳು ಮತ್ತು ತುಪ್ಪ, ಸೈಂಧವ ಲವಣ ಇದಿಷ್ಟು ಅನ್ನ ಜೊತೆ ಕಲಸಿ ತಿನ್ನೋದಿರ್ಬೋದು. ಇಂಗು, ಅಜ್ವೈನ್ ಅಂದ್ರೆ ಓಂಕಾಳು, ಆಮೇಲೆ ಉಪ್ಪು, ಸೈಂಧವ ಲವಣ ಇದ್ರೆ ಒಳ್ಳೇದು, ತುಪ್ಪ, ಇದ 4 ಸೇರಿಸಿ ಬಿಸಿ ಅನ್ನ ಜೊತೆ ಮೊದಲನೇ ತುತ್ತಿಗೆ ತಿನ್ನೋದು. ಇದು ರಾತ್ರಿ ಸೇವನೆ ಮಾಡಿದ್ರೆ ತುಂಬಾ ಉಪಯೋಗ. ಯಾಕೆ ರಾತ್ರಿ ಅಂದ್ರೆ ರಾತ್ರಿ ಹೊತ್ತು ವಾತ ಪ್ರಧಾನ ಕಾಲ. ನಮ್ಮ ಇಡೀ ದಿನದಲ್ಲೇ ಕಫ ಪಿತ್ತ ವಾತ ಡಿವೈಡ್ ಆಗಿರುತ್ತೆ. ಬೆಳಗಿನ ಜಾವದಲ್ಲಿ ಕಫ ಪ್ರಧಾನವಾಗಿರುತ್ತೆ, ಮಧ್ಯ ದಿನದಲ್ಲಿ ಪಿತ್ತ ಪ್ರಧಾನವಾಗಿರುತ್ತೆ, ರಾತ್ರಿ ವಾತ ಪ್ರಧಾನವಾಗಿರುತ್ತೆ. ಸೊ ರಾತ್ರಿ ವೇಳೆ ಈ ಓಂಕಾಳನ ಸೇವನೆಯಿಂದ ಮಲಬದ್ಧತೆ ಆರಾಮಾಗುತ್ತೆ. ನೀರಿನಲ್ಲಿ ಸೇವಿಸ್ಬೋದು, ಮಜ್ಜಿಗೆಯಲ್ಲಿ ಕೂಡ ಸೇವಿಸ್ಬೋದು ನೀವು ಹೇಳ್ದಾಗೆ. ಆದರೆ ಮಜ್ಜಿಗೆ ರಾತ್ರಿ ಹೊತ್ತು ತಗೊಳ್ಳೋ ಆಗಿಲ್ಲ. ಅದಕ್ಕೆ ಮಜ್ಜಿಗೆ ತಗೊಳ್ಬೇಕಾದ್ರೆ ಬೆಳಗಿನ ಜಾವ ಅಂದರೆ ಲಂಚ್ ಟೈಮ್ನಲ್ಲಿ ತಗೊಳ್ಬೇಕು, ಅಥವಾ ಆಫ್ಟರ್ ಲಂಚ್ ತಗೋಬೇಕು. ಇದೇ ಪುಡಿನ ಆವಾಗ ತುಪ್ಪ ಹಾಕಷ್ಟಿಲ್ಲ, ಬರೀ ಮಜ್ಜಿಗೆಗೆ ಸೈಂಧವ ಲವಣ, ಇಂಗು ಮತ್ತು ಅಜ್ವೈನ ಇದು 3 ಹಾಕಿ ಮಧ್ಯಾಹ್ನ ಊಟ ಆದಮೇಲೆ ಸೇವಿಸ್ಬೋದು. ಅವರಿಗೆ ಮೇನ್ ಪ್ರಾಬ್ಲಮ್ ಬರದೆ ಹೊಟ್ಟೆ ಉಬ್ರ, ಅಸಿಡಿಟಿ, ಹುಳಿ ತೇಗು, ಅದೆಲ್ಲ ಲಿವರ್ಗೆ ಸಂಬಂಧಪಟ್ಟಿದ್ದು. ಮೊದಲೇ ಹೇಳ್ದಂಗೆ ಜಠರ ಅಗ್ನಿ ಅವ್ರಿಗೆ ಆ್ಯಕ್ಟಿವ್ ಆಗಿರಬೇಕು. ಜಠರ ಅಗ್ನಿ ಆ್ಯಕ್ಟಿವ್ ಆಗಿದ್ದಾಗ ಅವ್ರಿಗೆ ಇದೆಲ್ಲ ಸಮಸ್ಯೆಗಳು ಒಂದೇ ಪರಿಹಾರ ಆಗಿಬಿಡುತ್ತೆ. ಆ್ಯಂಡ್ ಈಗ ಪೆಲ್ವಿಸ್ ಪಾರ್ಟ್, ಕಟ್ಟಿ ಭಾಗ ಏನು ಹೇಳ್ತೀವಿ, ಅದು ವಾತದ ಸ್ಥಾನ, ಅಪಾನವಾತ ಸ್ಥಾನ. ಮಲಮೂತ್ರ ವಿಸರ್ಜನೆ ಅದೆಲ್ಲ ಅಪಾನವಾತವಿನ ಸಾಮಾನ್ಯ ಕರ್ತವ್ಯ. ಅಪಾನವಾತ ಏರುಪೇರಾದಾಗ್ಲೇ ಇದೆಲ್ಲ ಸಮಸ್ಯೆಗಳು ಉಂಟಾಗೋದು. ಅದಕ್ಕೆ ಒಂದು ಉಪಾಯ ಏನಂದರೆ ಅಭ್ಯಂಗ. ನಾಭಿ ಭಾಗಕ್ಕೆ ಅಭ್ಯಂಗ, ಎಣ್ಣೆ, ನೀವು ಕೊಬ್ಬರಿ ಎಣ್ಣೆ ಹಾಕ್ಬೋದು, ತುಪ್ಪ ಹಾಕ್ಬೋದು, ಹರಳೆ ಎಣ್ಣೆ ಹಾಕ್ಬೋದು, ನಾಭಿಯ ಸುತ್ತ ಹಚ್ಕೊಳ್ಳೋದು, ಮತ್ತು ಕಟ್ಟಿ ಭಾಗಕ್ಕೆ ಸ್ವಲ್ಪ ಎಣ್ಣೆ ಲೈಟಾಗಿ ಮಸಾಜ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಸ್ವಲ್ಪ ಹಾಟ್ ವಾಟರ್
ಬಿಸಿನೀರನ್ನ ಸೇಕ ಏನಾದರೂ ಮಾಡ್ಕೊಂಡಲ್ಲಿ ಕಾನ್ಸ್ಟಿಪೇಷನ್ ಕಡಿಮೆ ಆಗುತ್ತೆ. ಈಗ ಅಭ್ಯಂಗ ಮಸಾಜ್ ಅಂತ ಹೇಳಿದ್ರಿ ನೀವು. ಹಿರಿಯರ ಸಾಮಾನ್ಯ ಸಮಸ್ಯೆ ಅಂದ್ರೆ ಈ ಬೆರಳಿನ ತುದಿಯಲ್ಲೇ ಪೇನ್ ಜಾಸ್ತಿ, ನಮ್ನೆಸ್ ಇರುತ್ತೆ, ನ್ಯೂರೋಪತಿ ಪ್ರಾಬ್ಲಮ್ಸ್, ಯಾಕಂದರೆ ಅದು ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗಲ್ಲ. ಆಮೇಲೆ ಡಯಾಬಿಟಿಸ್ ಇದ್ದಾಗ ಪೆರಿಫೆರಲ್ ನ್ಯೂರೋಪತಿ ಅಂತ ಸಮಸ್ಯೆ ಆಗತ್ತೆ. ಅದು ನಮ್ನೆಸ್ಸು, ಅದು ವಾತದ್ದೇ ಸಮಸ್ಯೆ, ಆದರೆ ಅವರಿಗೆ ಸಮಸ್ಯೆ ಜಾಸ್ತಿ ಆಗತ್ತೆ. ಸೊ ಈಗ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೋಬೇಕು ಅಂದ್ರೆ ಮಸಲ್ ಇದ್ರೆ ಓಕೆ, ಮಸಲ್ ಲಾಸು ಇದ್ದು ಬೋನ್ ಡಿಜನರೇಷನ್ ಇದ್ದು ಅದ್ರ ಜೊತೆಗೆ ಮಸಾಜಿಂಗ್ ಅಂದ್ರೆ ಹೇಗೆ? ಲೈಟ್ ಅಭ್ಯಂಗ ಮಾಡ್ಕೊಳ್ಬೋದು, ಜಾಸ್ತಿ ಅದನ್ನು ಪ್ರೆಷರ್ ಹಾಕಿ ಅಭ್ಯಂಗ ಮಾಡೋದು ಬೇಡ. ಯಾರಾದರೂ ಕೇರ್ ಟೇಕರ್ ಮಸಾಜ್ ಮಾಡ್ಬೋದು, ಇಲ್ಲ ಸ್ವತಃ ಅವರೇ ಮಾಡ್ಕೊಳ್ಬೋದು, ಬಟ್ ಲೈಟಾಗಿ ಮಾಡ್ಕೊಳ್ಬೇಕು, ಎಲ್ಲೂ ಪ್ರೆಷರ್ ಹಾಕದೆ ಮಾಡ್ಕೊಳ್ಬೇಕು. ಜಾಯಿಂಟ್ಸಿಗೆ ಮಾಡಿಕೊಂಡ್ರೆ ಸಾಕು, ಇಡೀ ದೇಹಕ್ಕೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಕಟಿ ಭಾಗಕ್ಕೆ ಜಾಯಿಂಟ್ಸ್ಗೆ ಮಾಡೋದ್ರಿಂದ ವಾತ ಸಮತೋಲನದಲ್ಲಿ ಇರುತ್ತೆ. ಜಾಯಿಂಟಿಗೆ ಯಾಕೆ ಅಂದರೆ ಅವ್ರಿಗೆ ಆರ್ಥರೈಟಿಸ್, ನೀ ಜಾಯಿಂಟ್ ಪ್ರಾಬ್ಲಮ್ ಇರುತ್ತಲ್ಲ, ಅದನ್ನು ಬಗೆಹರಿಸೋಕ್ಕೆ ಪೇನ್ ಕಿಲ್ಲರ್ಗಳು ಎಷ್ಟು ಅಂತ ತಗೊಳಕ್ಕಾಗತ್ತೆ. ಸೊ ಎಣ್ಣೆ ನೀವು ಲಿವರ್ ಆಕ್ಟಿವ್ ಆಗಿರಬೇಕು, ಹೌದು, ತುಂಬ ಮೆಡಿಕೇಶನ್ ಆಗಿರಬೇಕು ಅಂದರೆ ಪೇನ್ ಕಿಲ್ಲರ್ ತಗೋಬಾರ್ದು. ತುಂಬ ಸಮಸ್ಯೆ ಇದೆ ಅಂದಾಗ ತಗೊಳ್ಬೋದೇ ಹೊರತು ದಿನನಿತ್ಯಕ್ಕೆ ಅದ್ರ ಮೇಲೆ ಅವಲಂಬಿತ ಆಗೋದು ಬೇಡ. ಈ ಥರ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಮಾಡೋದು, ಅಂದರೆ ವಾಕಿಂಗ್ ಮಾಡೋದು, ಆ ಥರ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಇದು ಸಾಕು, ಸಿಂಪಲ್ ಟಿಪ್ಸ್ ಸಾಕು. ಮತ್ತೆ ಈಗ ನೀವು ಹೇಳಿದ್ರಿ ಆಲೂಗಡ್ಡೆ ಟೊಮ್ಯಾಟೊ ತಿನ್ನಬಾರ್ದು ಅಂತ. ಆಲೂಗಡ್ಡೆ ವಾಯು ಆಗುತ್ತೆ ಅಂತ. ಬೇರೆ ಯಾವ ತರಕಾರಿಗಳನ್ನ ಅವ್ರು ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತೀರಾ? ತರಕಾರಿಗಳಲ್ಲಿ ಹೆಚ್ಚಾಗೆಲ್ಲ ತಿನ್ಬೋದು. ಇವಾಗ ಡಯಾಬಿಟಿಸ್ ಇದ್ದರೆ ಬೀಟ್ರೂಟ್ ಬೇಡ, ಕ್ಯಾರೆಟ್ ಬೇಡ ಜಾಸ್ತಿ, ಆ ಥರದ್ದು ಸ್ಪೆಸಿಫಿಕೇಷನ್ಸ್ ಇರುತ್ತೆ. ಆದರೆ ಸೊಪ್ಪು ತರಕಾರಿಗಳು ಯಥೇಚ್ಛ ಸೇವನೆ. ಯಾವುದು ರಾ ಫುಡ್ ಅವ್ರಿಗೆ ಡೈಜೆಸ್ಟ್ ಆಗಲ್ಲ, ಸಲಾಡ್ಸ್ ಥರ ಡೈಜೆಸ್ಟ್ ಆಗಲ್ಲ. ಅವ್ರು ಏನಿದ್ರು ಅದನ್ನು ಬೇಯಿಸಿ ಪಲ್ಯ ಥರ ತಿನ್ನೋದು, ಇಲ್ಲ ಸೂಪ್ ಥರ ಮಾಡಿ ಕುಡಿಯೋದು, ಅದು ಅವ್ರಿಗೆ ಸುಲಭವಾಗಿ ಜೀರ್ಣವಾಗೋವಂಥ ಆಹಾರ. ಈ ಕಾಳುಗಳು ಅವಾಯ್ಡ್ ಮಾಡಬೇಕು, ತುಂಬ ಕಾಳುಗಳು ತಿನ್ನಬಾರ್ದು. ಈಗ ಹೆಸರು ಕಾಳು ತಿನ್ಬೋದು, ಅದು ಪಥ್ಯ ಆಹಾರ. ಆದರೆ ಅಲಸಂದೆ ಕಾಳು ಮತ್ತು ಬಟಾಣಿ, ಅವರೆಕಾಯಿ ಇದೆಲ್ಲ ವಾತವನ್ನು ಇನ್ಕ್ರೀಸ್ ಮಾಡುತ್ತೆ. ಮತ್ತು ಉದ್ದು ಎಷ್ಟೇ ಸ್ಟ್ರೆಂತ್ ಕೊಟ್ರೂ ಮತ್ತೆ ವಾತವನ್ನು ಇನ್ಕ್ರೀಸ್ ಮಾಡುತ್ತೆ. ನೀವು ತಿನ್ನಲೇಬಾರ್ದು ಅಂತಲ್ಲ, ತಿನ್ನಿ, ಆದರೆ ಸಮತೋಲನವಾಗಿ ತಿನ್ನಿ, ಅದರ ಹೆಚ್ಚು ಸೇವನೆ ಬೇಡ. ಮತ್ತೆ ಈ ಗಟ್ಟಿ ಪದಾರ್ಥ, ಗಟ್ಟಿ ಆಹಾರಗಳು, ರೊಟ್ಟಿ, ಚಪಾತಿ, ಇಂಥವು ಕೂಡ ಜಠರಾಗ್ನಿ ಮೇಲೆ ಪ್ರಭಾವ ಬೀರತ್ತ. ಅದಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಉಪಯೋಗಿಸಿದ್ರೆ ಅಂಥದ್ದೇನಾಗಲ್ಲ, ತಿನ್ಬೋದು, ಬಳಸ್ಬೋದು. ಆ ಥರ ತಿನ್ನಲೇಬಾರ್ದು ಅಂತ ಏನಿಲ್ಲ, ತಿನ್ಬೋದು. ಇದ್ರ ಜೊತೆಗೆ ಈಗ ನೀವು ಹೇಳಿದ್ರಿ ಹೇಗೆ ಮೇಂಟೈನ್ ಮಾಡೋದು ಲಿವರ್ ಹೆಲ್ತ್ನ, ಮತ್ತೆ ಬೋನ್ ಹೆಲ್ತ್ ಬಗ್ಗೆ ಬಂದ್ರೆ ಬೋನ್ ಹೆಲ್ತ್ಗೆ ಸ್ವಲ್ಪ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ತೊಗೊಳ್ಬೇಕು. ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸು ದಿನ ತೊಗೊಳಕ್ಕಾಗಲ್ಲ, ಮೆಡಿಸನ್ಸ್ ರೂಪದಲ್ಲಿ. ಅದಕ್ಕೆ ಸ್ವಲ್ಪ ಹಾಲು ಕುಡಿಯೋದು, ಎಳ್ಳು ಉಪಯೋಗಿಸೋದು, ಅದೆಲ್ಲ ನ್ಯಾಚುರಲ್ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಥರ ಆಗುತ್ತೆ. ಅದನ್ನು ಸೇವನೆ ಮಾಡ್ಬೋದು. ಬಾದಾಮಿ ಸೇವನೆ ಮಾಡ್ಬೋದು, ಅದು ಸ್ವಲ್ಪ ಲೂಬ್ರಿಕೇಷನ್ ಆಗುತ್ತೆ. ಒಣಕೊಬ್ಬರಿ ಲೂಬ್ರಿಕೇಷನ್ ಆಗುತ್ತೆ, ಅಂಥದ್ದೆಲ್ಲ ಉಪಯೋಗ ಮಾಡ್ಬೋದು. ಮತ್ತು ಎಣ್ಣೆ ಹಚ್ಚೋದು ಇಂಪಾರ್ಟೆಂಟು, ಅದನ್ನು ನಿಮಗೆ ಬೋನ್ ಡಿಜನರೇಷನ್ನ ಪ್ರಿವೆಂಟ್ ಮಾಡುತ್ತೆ. ಏನೇ ಆದರೂ ಆಯುರ್ವೇದದ ಪ್ರಕಾರ ಅಭ್ಯಂಗ ಬಹಳ ಮುಖ್ಯ ಅಂತ. ಹೌದು. ವಾತವನ್ನು ಸಮತೋಲನ ಇಟ್ಕೊಳ್ಬೇಕಂದ್ರೆ ತುಪ್ಪ ತಿನ್ನಬೇಕು, ಎಣ್ಣೆ ಹಚ್ಚಬೇಕು. ಇದು ಬಹಳ ಒಳ್ಳೆ ಫಾರ್ಮುಲಾ ನೀವು ಹೇಳಿದ್ದು. ತುಪ್ಪ ತಿನ್ಬೇಕು, ಎಣ್ಣೆ ಹಚ್ಚಬೇಕು. ಇದೆರಡೂ ಮಾಡಲ್ಲ. ತುಪ್ಪ ತಿನ್ಬೇಕು ಅಂದ್ರೆ ಭಯ, ಕೊಲೆಸ್ಟ್ರಾಲ್ ಆಗುತ್ತೆ ಅನ್ನೋ ಭಯ, ತಿನ್ನಲ್ಲ, ಬಿಟ್ಬಿಡ್ತಾರೆ. ಎಣ್ಣೆ ಹಚ್ಚಬೇಕು, ಅಯ್ಯೋ ದಿನ ಯಾರು ಎಣ್ಣೆ ಹಚ್ಕೋತಾರೆ, ಅದು ಮಾಡ್ತಾರೆ. ಎರಡು. ಇದು ನಿದ್ರಾಹೀನತೆಗೆ ಮೇನ್ ಆಗಿ ಅವರಿಗೆ ರಾತ್ರಿ ಹೊತ್ತು ಚಿಂತೆ ಮಾಡೋದ್ರಿಂದ ನಿದ್ದೆ ಬರಲ್ಲ. ಇದು ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಅಲ್ಲ, ಆರೋಗ್ಯ ಸಂಬಂಧ ಅಷ್ಟು ಇರುತ್ತೆ. ಆದರೆ ಮೇನ್ ಆಗಿ ಚಿಂತೆ, ಏನಾದರೂ ಒತ್ತಡ ಇದೆ ಅವ್ರಿಗೆ, ನಿದ್ದೆ ಬರಲ್ಲ ಆವಾಗ. ಮತ್ತೆ ವಾತದ ಸಮಸ್ಯೆ ಅದು ಕಮ್ಮಿ ಮಾಡ್ಕೊಳ್ಬಹುದು. ಪಾದ ಅಭ್ಯಂಗ ಮಾಡಿದ್ರೆ ಕಡಿಮೆ ಆಗುತ್ತೆ. ಅಂಗಾಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಸಾಕು. ಯಾಕಂದರೆ ರಾತ್ರಿ ಎಲ್ಲ ನಾವು ಇಡೀ ರಾತ್ರಿ ಎಣ್ಣೆ ಹಚ್ಕೊಂಡಿರಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಾವು ಮಧ್ಯದಲ್ಲಿ ಮೂತ್ರ ವಿಸರ್ಜನೆಗೆ ಏನಾದರೂ ಹೇಳ್ಬೇಕಾಗತ್ತೆ. ಲೈಟ್ ಅಪ್ಲಿಕೇಶನ್ ಪಾದಕ್ಕೆ ಹಚ್ಕೊಂಡ್ರೆ ಸಾಕು. ಮತ್ತು ಶಿರೋ ಅಭ್ಯಂಗ ಥರ ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ಬಾದಾಮಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ತಲೆಯ ಮಧ್ಯಭಾಗಕ್ಕೆ ಒಂಚೂರು ಇಟ್ಕೊಳ್ಬೋದು, ಅದು ಕೂಡ ಹೆಲ್ಪ್ ಆಗುತ್ತೆ. ಮತ್ತು ರಾತ್ರಿ ಹೊತ್ತು ಸ್ವಲ್ಪ ಹಾಲು ಕುಡಿಯೋದ್ರಿಂದ ಅದು ಹೆಲ್ಪ್ ಆಗುತ್ತೆ, ನಿದ್ರಾಹೀನತೆಗೆ ಹೆಲ್ಪ್ ಆಗುತ್ತೆ. ನಿದ್ರಾಹೀನತೆಗೆ ಯಾವುದು ಮೆಡಿಕೇಷನ್ಸ್ ಮೇಲೆ ಡಿಪೆಂಡ್ ಆಗೋದು ಬೇಡ. ನಿಶ್ಚಿಂತೆಯ ಜೀವನ, ನಿದ್ದೆ ಬರುತ್ತೆ.
ಸಬ್ಕಾನ್ಷಿಯಸ್ ಮೈಂಡ್ ಏನಿದೆ ಅದು ರಿಲ್ಯಾಕ್ಸ್ ಆಗಬೇಕು. ಅದು ರಿಲ್ಯಾಕ್ಸ್ ಆಗಲಿಲ್ಲ ಅಂದರೆ ನಿದ್ದೆ ಬರಲ್ಲ. ಆಮೇಲೆ ನೀವು ಮುಂಚೆ ಡಿಸ್ಕಸ್ ಮಾಡ್ದಂಗೆ ಅವ್ರಿಗೆ ಆ್ಯಕ್ಟಿವಿಟೀಸ್ ಏನೂ ಇರಲ್ಲ, ದೇಹದ ಶ್ರಮನೇ ಆಗಲ್ಲ. ದೇಹದ ಶ್ರಮ ಆಗದೆ ಇರುವಾಗ ನಿದ್ದೆ ಬರಲ್ಲ. ಆಮೇಲೆ ಮಧ್ಯಾಹ್ನ ದಿವಾಸ್ವಪ್ನ ಅಂತ ಆಯುರ್ವೇದದಲ್ಲಿ ಹೇಳ್ತೀವಿ. ಆ ದಿವಾಸ್ವಪ್ನ ವೃದ್ಧರಲ್ಲಿ ಮಾಡಬಹುದು. ಮಧ್ಯಾಹ್ನ ಮಲಗಿದಾಗ ರಾತ್ರಿ ಯಥೇಚ್ಛವಾಗಿ ನಿದ್ದೆ ಬರಲ್ಲ. ಸೊ ಅವ್ರವ್ರ ಡೈಲಿ ಆ್ಯಕ್ಟಿವಿಟೀಸ್ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಸಣ್ಣ ಪುಟ್ಟ ಕೆಲಸಗಳು ಅವ್ರಿಗೆ ಏನು ಸಾಧ್ಯ ಇದೆಯೋ ಅದೆಲ್ಲ ಮಾಡಿದ್ರೆ ಸ್ವಲ್ಪ ದೈಹಿಕ ಶ್ರಮ ಆಗುತ್ತೆ, ಮತ್ತು ರಾತ್ರಿ ನಿದ್ದೆ ಬರೋದು ಆರಾಮಾಗುತ್ತೆ. ವಯಸ್ಸಾಯಿತು ನಿದ್ದೆ ಬರಲ್ಲ ಅನ್ನೋದು ಸುಳ್ಳು. ವಿಶ್ರಾಂತ ಜೀವನದ ಇನ್ನೊಂದು ನೆಗೆಟಿವ್ ಇಂಪ್ಯಾಕ್ಟ್ ಏನು ಅಂದ್ರೆ ನಿದ್ರಾಹೀನತೆ. ಅವ್ರಿಗೆ ಲಾಸ್ಟ್ ಕಾಣಿಸೋದು ನಿದ್ದೆ ಬರಲ್ಲ ಅಂತ, ಬಟ್ ಯಾಕೆ ಬರ್ತಾ ಇಲ್ಲ ಅದು ಗೊತ್ತಿಲ್ಲ. ಆಮೇಲೆ ತುಂಬ ರಾತ್ರಿ ಹೊತ್ತು ಟಿ ವಿ ನೋಡೋದು, ಮೊಬೈಲ್ ನೋಡೋದು ಅದು ಬೇಡ. ರಾತ್ರಿ ಮಲಗುವಾಗ 1 hour ಅಟ್ಲೀಸ್ಟು ಆರಾಮಾಗಿ ಏನಾದರೂ ಸಂಗೀತ ಕೇಳಿ, ಮನೆ ಇತರ ಸದಸ್ಯರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ, ಆವಾಗ ನಿದ್ದೆ ತಾನಾಗೇ ಬರುತ್ತೆ. ಕರೆಕ್ಟ್. ಅಂದ್ರೆ ರಾತ್ರಿ ಹೊತ್ತೇ ಈ ಮೈಕೈ ನೋವು ಕಾಡತ್ತೆ, ನಿದ್ದೆ ಮಾಡಕ್ ಬಿಡಲ್ಲ, ನೋವು ಕೈ ನೋವು ಅಂತಾರೆ. ನಿದ್ದೆ ಮಾಡದೆ ಇರೋದ್ರಿಂದ ಇದೆಲ್ಲ ಬರುತ್ತೆ. ಹೌದು, ನಿಮಗೆ ಆಹಾರ ವಿಹಾರ ಎಷ್ಟು ಇಂಪಾರ್ಟೆಂಟು ಹಾಗೆ ನಿದ್ದೆನೂ ಇಂಪಾರ್ಟೆಂಟು. ನಿದ್ದೆ ಸರಿಯಾಗಲಿಲ್ಲ ಅಂದರೆ ಇಡೀ ಮನಸ್ಸು ಡಿಸ್ಟರ್ಬ್ ಆಗಿರುತ್ತೆ. ಈ ಅಭ್ಯಂಗ ಅಲ್ದಿರ ಆಯುರ್ವೇದದಲ್ಲಿ ಇನ್ನು ಯಾವ ಸುಲಭ ಉಪಾಯಗಳನ್ನು ಹೇಳಿದ್ದಾರೆ ಇದಕ್ಕೆ ಸಮತೋಲನ ಕಾಪಾಡ್ಕೊಳ್ಳೋದಕ್ಕೆ, ಆರೋಗ್ಯ ಸಮತೋಲನವನ್ನು? ಕೆಲವೊಂದು ಮೆಡಿಸನ್ಸ್ ಇದೆ, ಅಂದರೆ ಅಶ್ವಗಂಧ ಇದೆ, ಬ್ರಾಹ್ಮಿ ಇದೆ, ತ್ರಿಫಲ ಇದೆ, ಅದೆಲ್ಲ ಉಪಯೋಗಿಸ್ಬೋದು. ತ್ರಿಫಲ ನಿಮಗೆ ರಸಾಯನ, ನಿತ್ಯ ರಸಾಯನ ಅಂತ ಹೇಳ್ತೀವಿ. ಈಗ ನಾನು ಮುಂಚೆ ಹೇಳಿದ್ನಲ್ಲ ಜರ ಚಿಕಿತ್ಸಾ ಅಂತ, ಆ ಜರ ಚಿಕಿತ್ಸೆ, ರಸಾಯನ ಚಿಕಿತ್ಸೆ ಎಲ್ಲವೂ ನಮ್ಮ ಮುಪ್ಪನ್ನು ಮುಂದೂಡೋಕ್ಕೆ ಅಥವಾ ಮುಪ್ಪಲ್ಲಿ ಬರೋ ಸಮಸ್ಯೆಗಳನ್ನ ತಡೆ ಹಿಡಿಯುತ್ತೆ. ಈಗ ನಿಮಗೆ ಚ್ಯವನ್ಪ್ರಾಶ್ ಕೇಳಿರ್ಬೋದು ನೀವು. ಚ್ಯವನ್ಪ್ರಾಶ್ ಇರೋದೇ ನಿಮಗೆ ಮುಪ್ಪನ್ನು ದೂರ ಮಾಡೋಕ್ಕೆ. ಅದು ಮೇನಾಗಿ ಚವನ ಮುನಿಗಳಿಗೆ ವೃದ್ಧಾಪ್ಯ ಬರುತ್ತೆ, ತುಂಬ ಬಲಹೀನರಾಗಿರ್ತಾರೆ. ಆವಾಗ ಅಶ್ವಿನಿ ಕುಮಾರರು ಚ್ಯವನ್ಪ್ರಾಶ್ ಫಾರ್ಮುಲೇಟ್ ಮಾಡ್ತಾರೆ. ಅದರಲ್ಲೊಂದು 45ರಿಂದ 50 ಗಿಡ ಮೂಲಿಕೆಗಳು ಹಾಕಿ ಚ್ಯವನಪ್ರಾಶ್ ಇರುತ್ತೆ. ಚವನ ಮುನಿಗಳಿಗೆ ಅದನ್ನು ಕೊಟ್ಟಿರೋದ್ರಿಂದ ಅದಕ್ಕೆ ಹೆಸರು ಚ್ಯವನಪ್ರಾಶ ಅಂತ ಬಂದಿದೆ. ಚ್ಯವನಪ್ರಾಶ್ ಸೇವನೆ ಮಾಡಿದ ಮೇಲೆ ಚವನ ಮುನಿಗಳಿಗೆ ಅವರ ಯೌವನ ವಾಪಸ್ ಬರುತ್ತೆ, ಸ್ಟ್ರೆಂತ್ ಎಲ್ಲ ಬರುತ್ತೆ ಅವ್ರಿಗೆ. ಅದನ್ನು ಮುಂಚೆಯಿಂದನೇ ಸೇವನೆ ಮಾಡ್ಕೊಂಡು ಬರ್ತಾ ಇದ್ರೆ ನಮಗೆ ಮುಪ್ಪು ಸ್ವಲ್ಪ ಮುಂದೂಡುತ್ತೆ. ಡಿಜನರೇಟಿವ್ ಚೇಂಜಸ್ ನ್ಯಾಚುರಲ್ ಆಗಿ ಬಾಡಿಲಾಗುತ್ತೆ, ಅದು ಸ್ವಲ್ಪ ಪೋಸ್ಟ್ಪೋನ್ ಆಗುತ್ತೆ. ಮತ್ತು ಇನ್ನೊಂದು ಮಾತು ಯಾವಾಗಲೂ ನಾವು ಕೇಳ್ತಾ ಇರ್ತೀವಿ, ಯಾವುದೇ ಭಾಗ ಇರಬಹುದು, ಹೇಗೆ ಒಂದು ವೆಹಿಕಲ್ನ ನಾವು ಯೂಸ್ ಮಾಡ್ತೀವೋ ಹಾಗೆ ದೇಹದ ಭಾಗಗಳನ್ನ, ಅಂಗಾಂಗಗಳನ್ನ ಉಪಯೋಗಿಸಿದಷ್ಟು ಅದು ಆಕ್ಟಿವ್ ಆಗಿರುತ್ತೆ. ಹೌದು, ಇಲ್ಲ ಅಂದಾಗ ತುಕ್ಕಿಡಿಯುತ್ತೆ. ಹೌದು, ಅದು ನಿಜ. ಆಕ್ಟಿವ್ ಆಗೂ ಇಟ್ಕೊಳ್ಬೇಕು, ಆದರೆ ನ್ಯಾಚುರಲ್ ಏಜಿಂಗ್ ಏನಾಗುತ್ತೆ ಅದ್ರ ಬಗ್ಗೆನೂ ನಾವು ಗಮನ ಕೊಡಬೇಕು, ಜಾಗೃತರಾಗಿರ್ಬೇಕು. ಈಗ ನಮ್ಮದು ಆಯುರ್ವೇದದಲ್ಲಿ ಒಂದು ಶಾರಂಗಧರ ಸಂಹಿತ ಅಂತ ಒಂದು ಗ್ರಂಥ ಇದೆ. ಅದರಲ್ಲಿ ಪ್ರತಿ 10 ವರ್ಷ ನಾವು ಮುಪ್ಪಿನ ಕಡೆ ಹೋಗ್ತೀವಿ ಅಂತ ಅವರು ಒಂದು ರೆಫರೆನ್ಸ್ ಕೊಟ್ಟಿದ್ದಾರೆ. ಅಂದರೆ ನಮಗೆ ಬಲ ಕಡಿಮೆ ಆಗುತ್ತೆ, ವೃದ್ಧಿ ಕಡಿಮೆ ಆಗುತ್ತೆ, ಚರ್ಮದ ಕಾಂತಿ ಕಡಿಮೆ ಆಗುತ್ತೆ, ಛಾಯೆ ಕಡಿಮೆ ಆಗುತ್ತೆ. ಹಾಗೆ ಒಂದೊಂದು 10 ವರ್ಷಕ್ಕೂ ಒಂದೊಂದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದು ಸಹಜ. ಅಂದ್ರೆ ಸಹಜ ಪ್ರಕ್ರಿಯೆಯನ್ನ ಒಪ್ಕೊಳ್ಳೋದು ಕಲ್ತ್ಕೋಬೇಕು. ಹೌದು, ಅಕ್ಸೆಪ್ಟ್. ಮತ್ ಏನಾಗತ್ತೋ ಇದು ಆಗಬೇಕಾದದ್ದು ಆಗತ್ತೆ, ಇದಕ್ಕೆ ಚಿಂತೆ ಬೇಡ ಅನ್ನೋದನ್ನ ಇಟ್ಕೋಬೇಕು. ಯಾವುದು ಅವರು ಮಾನಸಿಕ ಒತ್ತಡ ತಗೊಳ್ಳೋದು ಬೇಡ, ಆರಾಮಾಗಿ ಜೀವನ ಮಾಡಲಿ, ಖುಷಿಯಿಂದ ಇರಲಿ. ಅವ್ರ ಮಾನಸಿಕ ಸ್ಥಿತಿ ಕೂಡ ಇಂಪಾರ್ಟೆಂಟು. ಕೆಲವೊಬ್ರು ಖಿನ್ನತೆಗೆ ಹೋಗ್ತಾರೆ, ಭಾಳ ಸಂಗತಿಯನ್ನು ಕಳ್ಕೊಂಡು ಖಿನ್ನತೆಯಲ್ಲಿರ್ಬೋದು, ಅಥವಾ ಮನೆಯಲ್ಲಿ ಇತರ ಸದಸ್ಯರು ಅವರಿಗೆ ಗಮನ ಕೊಡ್ತಿಲ್ಲ ಅನ್ನೋ ಖಿನ್ನತೆ ಇರ್ಬೋದು, ಮಕ್ಕಳು ದೂರ ಇದ್ದಾರೆ ಅನ್ನೋ ಖಿನ್ನತೆ ಇರ್ಬೋದು, ಅವ್ರಿಗೆ ಆರೋಗ್ಯ ಸಮಸ್ಯೆ ಇದೆ ಅನ್ನೋ ಖಿನ್ನತೆ ಇರ್ಬೋದು. ಇವೆಲ್ಲವನ್ನೂ ಪಕ್ಕಕ್ಕಿಟ್ಟು ಅವರ ಜೀವನದ ಬಗ್ಗೆ ಚೆನ್ನಾಗಿ ಇರಬೇಕು. ಮುಪ್ಪು ಅನ್ನೋದು ಸಹಜ ಪ್ರಕ್ರಿಯೆ, ಮಾನಸಿಕ ಸ್ವಾಸ್ಥ್ಯ ಅದಕ್ಕೆ ತುಂಬಾ ಮುಖ್ಯವಾದದ್ದು. ಅದು ಇಟ್ಕೊಂಡಾಗ ದೇಹ ಸ್ವಾಸ್ಥ್ಯ ತಾನಾಗೆ ಇರುತ್ತೆ. ಇದು ಎರಡರ ಮೇಂಟೆನೆನ್ಸ್ಗೆ ಏನಿದ್ರು ಔಷಧಿಗಳ ಸೇವನೆ ಬೇಕಾಗತ್ತೆ. ಈ ರೀತಿ ದೇಹದ ಸಮತೋಲನವನ್ನ, ಆರೋಗ್ಯ ಸಮತೋಲನವನ್ನ ಹಿರಿಯರು ಕಾಪಾಡ್ಕೊಳ್ಬಹುದು, ಖಂಡಿತ ಕಾಪಾಡ್ಕೋಬಹುದು. ಒಳ್ಳೇದು ಅಪರ್ಣ ಅವರ ಇವತ್ತಿನ ಬಾಳ ಬೆಳಕು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಾ. ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು. ಕೇಳುಗರೆ, ಇವತ್ತಿನ ಬಾಳ ಬೆಳಕು ಕಾರ್ಯಕ್ರಮದಲ್ಲಿ ಹಿರಿಯರ ಆರೋಗ್ಯ ಸಮತೋಲನಕ್ಕೆ ಆಯುರ್ವೇದ ಈ ಕುರಿತು ನಮ್ಮ ಜೊತೆ ಮಾತಾಡ್ತಾ ಇದ್ದವರು ಡಾಕ್ಟರ್ ಅಪರ್ಣ ಎನ್ ಭಾರ್ಗವ್. ಇದರೊಂದಿಗೆ ಇವತ್ತಿನ ಬಾಳ ಬೆಳಕು ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಮತ್ತೆ ಸಿಗೋಣ. ನಮಸ್ಕಾರ.